ಸರ್ವಲೋಕೈಕನಾಥ. ಮುಂದಿನ ವರ್ಷ 10ನೇ ವರ್ಷದ ಕಾರ್ಯಕ್ರಮವನ್ನ ನಿಡಗಲ್ ಉತ್ಸವವನ್ನ ಸರ್ಕಾರ ಆಚರಣೆ ಮಾಡಬೇಕು ಅಂತಕ್ಕಂಥ ಮಾತನ್ನ ದಿಟ್ಟವಾಗಿ ನೀವು ತಗೊಳ್ಳೇಬೇಕು ನಿರ್ಧಾರ. ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಪಾವುಗಡ ತಾಲೂಕಿನ ನಿಡಗಲ್ನಲ್ಲಿ 9ನೇ ವರ್ಷದ ನಿಡಗಲ್ ಉತ್ಸವ ಭಕ್ತಿ ಭಾವಪೂರ್ಣವಾಗಿ ಹಾಗೂ ಅದ್ದೂರಿಯಾಗಿ ನಡೆಯಿತು. ನಿಡಗಲ್ ಶ್ರೀ ವಾಲ್ಮೀಕಿ ಆಶ್ರಮ ನಿಡಗಲ್ ಹಾಗೆ ದೇವರಾಯನರಪ್ಪ ಮತ್ತು ಸುತ್ತಮುತ್ತಲ ಗ್ರಾಮಗಳ ಸಹಕಾರದಿಂದ ಆಯೋಜಿಸಲಾದ ಈ ಒಂದು ಸಂಭ್ರಮ ನಿಜಕ್ಕೂ ಮನೆ ಮಾಡಿತು. ಆಕರ್ಷಕವಾದ ನಿಡಗಲ್ ದುರ್ಗದ ನಿಸರ್ಗ ಸೊಬಗನ್ನ ಕಣ್ತುಂಬಿಕೊಳ್ಳಲು ನೂರಾರು ಪ್ರವಾಸಿಗರು ಮಳೆಯ ನಡುವೆಯೂ ಹೆಜ್ಜೆ ಹಾಕಿದ್ದು ಗಮನ ಸೆಳೆಯಿತು. ಇನ್ನು ರಾಮತೀರ್ಥದ ಬಳಿ ಭಕ್ತರು ನಂಬಿಕೆ ಮತ್ತು ಭಕ್ತಿ ಭಾವವನ್ನ ಪ್ರದರ್ಶಿಸಿದ್ದು ಹೀಗೆ. ಈ ಕಾರ್ಯಕ್ರಮ ನಡೆಸಿಕೊಳ್ಳಲಿಕ್ಕೆ ರುವಾಲ ಇರ್ತಕ್ಕಂಥ ವೇದಿಕೆ ಕಾರ್ಯಕ್ರಮದ ಭಾಗವಾಗಿ ಶ್ರೀ ವಾಲ್ಮೀಕಿ ಆಶ್ರಮದ ಪೀಠಾಧ್ಯಕ್ಷರಾದ ಶ್ರೀ ಸಂಜಯ್ ಕುಮಾರ ಮಹಾಸ್ವಾಮೀಜಿಯವರು ಮಾತನಾಡಿ, ನಿಡಗಲ್ ಒಂದು ಐತಿಹಾಸಿಕ ಪ್ರಸಿದ್ಧ ತಪೋಭೂಮಿ. ಇದು ನೂರಾರು ವರ್ಷಗಳ ರಾಜ ಮಹಾರಾಜರ ಆಳ್ವಿಕೆಗೆ ಸಾಕ್ಷಿಯಾದ ಸ್ಥಳವಾಗಿದೆ. ಇಂದಿನ ದಿನಗಳಲ್ಲಿ ಇದು ಮರೆತು ಹೋಗ್ತಾ ಇರುವುದಕ್ಕೆ ಸರ್ಕಾರ ಜವಾಬ್ದಾರಿಯಾಗಿದೆ. ನಿಡಗಲ್ ಉತ್ಸವವನ್ನ ಸರ್ಕಾರದ ಅಡಿಯಲ್ಲಿ ಆಚರಿಸಿ ಇತಿಹಾಸವನ್ನ ಉಳಿಸಿ ಕಾಪಾಡಬೇಕು ಎಂಬ ಆಗ್ರಹವನ್ನ ವ್ಯಕ್ತಪಡಿಸಿದರು. ವೈಕುಂಠದ ಆಧಿಪತ್ಯವು ಅಥವಾ ಕೈಲಾಸದ ರಮಣೀಯವಾಗಿರ್ತಕ್ಕಂಥ ರಜತಪುರವು ಅಂದಂತೆ ಇವತ್ತು ಈ ನಿಡಗಲ್ಲು ವೈಭವ ಎಷ್ಟು ವೈಭವವಾಗಿದೆ ಅಂದ್ರೆ ಹಸಿರುಗಳ ಮಧ್ಯ. ನಾವೆಲ್ಲ ಎಷ್ಟು ಪುಣ್ಯವಂತರು ಅಂದ್ರೆ ಹಸಿರಿನ ಮಧ್ಯೆ ಕುತ್ಕೊಂಡು ಇವತ್ತು ನಾವೆಲ್ಲ ನಿಡಗಲ್ ಉತ್ಸವನ ಆಚರಣೆ ಮಾಡ್ತೇವೆ ಅಂದ್ರೆ ಇದು ನಿಜವಾಗಿ ವೈಕುಂಠವೇ ಸರಿ ಮಾಡ್ತಾ ಇದ್ದೀವಿ. ಶ್ರೀಮಠದಿಂದ ಭಕ್ತರ ಕೂಡಿಕೊಂಡು ಮಾಡ್ತಾ ಇದ್ದೀವಿ. 9 ವರ್ಷ ಈ ಕೆಲಸವನ್ನು ಮಾಡ್ತಾ ಬಂದ್ರು ಕೂಡ ಸರ್ಕಾರ ಆಗಲಿ, ಇಲ್ಲಿಯ ಶಾಸಕರಾಗಲಿ, ಇಲ್ಲಿಯ ಜಿಲ್ಲೆಯ ಮಂತ್ರಿಗಳಾಗಲಿ ಇವು ಈ ನಿಡಗಲ್ ಉತ್ಸವವನ್ನ ಸರ್ಕಾರಿ ಉತ್ಸವವನ್ನಾಗಿ ಆಚರಣೆ ಮಾಡ್ಬೇಕಂತಕ್ಕಂಥ ಮನೋಕಲ್ಪನೆ ನಾವು ನಿವೇದನೆ ಕೊಡ್ತಾ ಇದೀವಿ, ವಿನಂತಿ ಕೊಡ್ತಾ ಇದೀವಿ, ಮನವಿ ಮಾಡ್ಕೊಳ್ತಾ ಇದೀವಿ, ಪ್ರತಿಯೊಬ್ಬರಿಗೆ ಹೇಳ್ತಾ ಇದೀವಿ. ಇಲ್ಲಿವರೆಗೆ ಯಾರು ತಲೆ ಕೆಡಿಸಿಕೊಳ್ಳದೆ ಅದಕ್ಕೆ ಕುತ್ಕೊಂಡಿದ್ದಾರೆ. ದಯವಿಟ್ಟು ಈ ಒಂದು ವೇದಿಕೆ ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ಸ್ಥಳೀಯ ಶಾಸಕರಿಗೆ, ಈ ಜಿಲ್ಲೆ ಮಂತ್ರಿಗಳಿಗೆ ಹಾಗೂ ಪ್ರವಾಸೋದ್ಯಮ ಮಂತ್ರಿಗಳಿಗೆ, ಸಂಸ್ಕೃತಿ ಮಂತ್ರಿಗಳಿಗೆ ಎಲ್ಲರೂ ದಯವಿಟ್ಟು ಮುಂದಿನ ವರ್ಷ 10ನೇ ವರ್ಷದ ಕಾರ್ಯಕ್ರಮವನ್ನ ನಿಡಗಲ್ ಉತ್ಸವವನ್ನ ಸರ್ಕಾರ ಆಚರಣೆ ಮಾಡಬೇಕು ಅಂತಕ್ಕಂಥ ಮಾತನ್ನ ದಿಟ್ಟವಾಗಿ ನೀವು ತಗೊಳ್ಳೇಬೇಕು ನಿರ್ಧಾರವನ್ನ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವೇದಿಕೆಯನ್ನ ಅವರಿಗೆ ಎಚ್ಚರಿಕೆ ಕೊಡಲಿರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇನ್ನು ವಾಲ್ಮೀಕಿ ಜಾಗೃತಿ ವೇದಿಕೆ ಅಧ್ಯಕ್ಷ ಹಾಗೆ ಉತ್ಸವದ ಸಮಿತಿಯ ಪದಾಧಿಕಾರಿಗಳು ಪಾಳೆಗಾರ್ ಲೋಕೇಶ್ ಅವರು ಮಾತನಾಡಿ, ಗತ ವೈಭವದಿಂದ ಮೆರೆದ ನಿಡಗಲ್ ದುರ್ಗವನ್ನ ಸಂರಕ್ಷಿಸುವ ಹೊಣೆ ಸರ್ಕಾರದ. ಇದರ ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ ಅಲ್ಲದೆ ನಿಡಗಲ್ ಉತ್ಸವವನ್ನ ಸರ್ಕಾರದ ಅಧಿಕೃತ ಹಬ್ಬವಾಗಿ ಆಚರಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಮನವಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಭಕ್ತರು, ಗ್ರಾಮಸ್ಥರು ಹಾಗೆ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ನಿಡಗಲ್ ಉತ್ಸವ ಯಶಸ್ವಿಯಾಗಿ ಸಂಭ್ರಮದೊಂದಿಗೆ ಕಂಡು